ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಏನಪ್ಪಾ ವಿಶೇಷ ಅಂತಂದ್ರೆ ಅವ್ಯವಹಾರ ತನಿಖೆನ ದಿಕ್ಕು ತಪ್ಪಿಸುವಂತಹ ಯತ್ನ. ಹೌದು ವೀಕ್ಷಕರೇ, ಇನ್ನು ಈ ಆರೋಪವನ್ನ ತಾಲೂಕಾ ಪಂಚಾಯತ್ ಇಒ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೂಚನೆ ನಂತರವೂ ಕೂಡ ಬೀದರ್ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಗಾದ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಕುಮಾರ್ ರಾಮಶೆಟ್ಟಿ ಸಿಪ್ಪಲ್ಗೇರ ಅವರ ಅವ್ಯವಹಾರದ ತನಿಖೆ ನಡೆಸುತ್ತಿಲ್ಲ ಅಂತ ಗಾದ್ಗೆ ಗ್ರಾಮದ ಮುಖಂಡ ವರದಯ್ಯ ಶಂಕರಯ್ಯ ಮಠಪತಿ ಅವರು ಆರೋಪಿಸಿದ್ದಾರೆ. ಇನ್ನು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅವರು ಹಣ ಪಡೆದು ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸಲ್ಲಿಸಿದ ದೂರಿನಲ್ಲಿ ಆಪಾದಿಸಿದ್ದಾರೆ ನೋಡಿ. ಇನ್ನು ಸಂತೋಷ್ ಕುಮಾರ್ ರಾಮಶೆಟ್ಟಿ 2018ರಿಂದ 22ರ ಫೆಬ್ರವರಿ 1ರವರೆಗೆ ಅಕ್ರಮವಾಗಿ ಪಂಚಾಯಿತಿಯ ಎಸ್ಟಿಎ ಬಯೋಮೆಟ್ರಿಕ್ ಥಂಬ್ ಹೊಂದಿರುವಂತಹ ನಮೂನೆ 9, ನಮೂನೆ 11A ಹಾಗೂ ನಮೂನೆ 11B ಈ ಖಾತೆಗಳನ್ನು ತೆಗೆದಿದ್ದಾರೆ. ಇನ್ನು ಲೇಔಟ್ ಮಾಲೀಕರಿಗೆ ನಕಲಿ ರಶೀದಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಲವು ಸಿಎ ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಇನ್ನು ಪಂಚಾಯಿತಿಗೆ ಬರಬೇಕಾಗಿರುವಂತಹ ರೂಪಾಯಿ 7 ಕೋಟಿಯಿಂದ ರೂಪಾಯಿ 8 ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಎಂಜಿಎನ್ಆರ್ಜಿ ಉದ್ಯೋಗ ಖಾತ್ರಿ ಗುತ್ತಿಗೆ ಪರವಾನಗಿ ಹೊಂದಿದ್ದು 2021ರವರೆಗೆ ಐಟಿ ಐಲಿಂಗ್ ಮಾಡಿದ್ದಾರೆ ಹಾಗೂ 14ನೇ ಹಣಕಾಸು ನಿಧಿಯ ಕಾಮಗಾರಿಯನ್ನು ಕೂಡ ಕೈಗೊಂಡಿದ್ದಾರೆ. ಇನ್ನು ಒಂದೇ ಶೌಚಾಲಯದ ಹೆಸರಲ್ಲಿ ಪತಿ ಹಾಗೂ ಪತ್ನಿ ತಲಾ ರೂಪಾಯಿ 12,000 ಸಹಾಯಧನವನ್ನು ಕೂಡ ಪಡೆದಿದ್ದಾರೆ. ಇನ್ನು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು 2018ರಿಂದ 22ರ ಫೆಬ್ರವರಿ 1ರವರೆಗಿನ ಅವಧಿಯಲ್ಲಿ ಇದ್ದಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಇವರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಸಂತೋಷ್ ಕುಮಾರ್ ಅವರ ಸದಸ್ಯತ್ವ ರದ್ದುಪಡಿಸಿ ಅವರಿಂದ ಅಕ್ರಮ ಎಸಗಿದ ಹಣ ವಸೂಲಿ ಮಾಡುವಂತೆ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೇನೆ. ಇನ್ನು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಲು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ನಿರ್ದೇಶನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್. ಸರ್, ನಾನು ಗಾದ್ಗಿ ಗ್ರಾಮ ಪಂಚಾಯತ್ ಅವ್ಯವಹಾರದ ಬಗ್ಗೆ ಲೋಕಾಯುಕ್ತ ಇಲಾಖೆಯಲ್ಲಿ ದೂರು ಕೊಟ್ಟಿದ್ದೆ. ತಾಲೂಕು ಪಂಚಾಯತ್ ಇಒ ಮತ್ತು ಜಿಲ್ಲಾ ಪಂಚಾಯತ್ ಇಒಗೆ 2021ರಲ್ಲಿ 23ರಲ್ಲಿ ದೂರು ಕೊಟ್ಟರೆ ಯಾರು ಭೀ ತನಿಖೆ ಮಾಡಲು ಕಾರಣ 2022ರಲ್ಲಿ 23ರಲ್ಲಿ ನಾ ದೂರ ಕೊಟ್ಟಿದ್ದೆ ಲೋಕಾಯುಕ್ತ. ಲೋಕಾಯುಕ್ತ ಕೊಟ್ಟರೆ ಲೋಕಾಯುಕ್ತದಾಗ ಏನದ ಸರ್, ಇದು 2018ರಿಂದ 22 ತಂದ ಸರ್. ಒಬ್ಬ ಸದಸ್ಯ SDA ಬಯೋಮೆಟ್ರಿಕ್ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆದ ಗಲತ್ತು ಇಸ್ತೆಮಾಲ್ ಮಾಡ್ಕೊಳ್ಳೋಣ. ಅವಂಬದು ಸಂತೋಷ್ ಕುಮಾರ್ ಮಾಮನ್ಕೇರಿ ಅಂತ ಸರ್. ಸಂತೋಷ್ ಕುಮಾರ್ ತಂದೆ ರಾಮಶೆಟ್ಟಿ ಮಾಮನ್ಕೇರಿ ಸಿಪ್ಪಲ್ಗ್ಯಾರ ಇವರು SDA ಬಯೋಮೆಟ್ರಿಕ್ ಥಂಬ್ ಇದು ಮಾಡ್ಕೊಂಡ್ರು ಸರ್. ಅದು ದೊಡ್ಡ ಅಪರಾಧ ಸರ್. ಯಾಕಂದ್ರೆ SDA ಬಯೋಮೆಟ್ರಿಕ್ ಥಂಬ್ ಮಾಡ್ಕೋಬೇಕಾದ್ರೆ ಸರ್ಕಾರ ಹುದ್ದೆಯಲ್ಲಿ ಇದ್ದವ್ರು ಮಾತ್ರ ಮಾಡ್ಕೋಬೇಕು. ಇವಾಗ ಸಾರ್ವಜನಿಕ ವ್ಯಕ್ತಿ ಹೆಂಗೆ SDA ಬಯೋಮೆಟ್ರಿಕ್ ಥಂಬ್ ಮಾಡ್ಕೊಂಡ್ರೆ ಅದು ನನಗೆ ಗೊತ್ತಾಗಲ್ಲ ಸರ್. ಅದ್ರ ಬಗ್ಗೆ ನಾವು ಲೋಕಾಯುಕ್ತ ದೂರು ಕೊಟ್ಟಿದ್ದೀವಿ ಸರ್. ದೂರು ಕೊಟ್ಟರೆ ಅದ್ರಾಗೆ ದೂರು ಕೊಟ್ಟರೆ ಇಲ್ಲಿವರೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲ ನೋಟಿಸ್ ಬಂದು ಸರ್, ಯಾರು ಇನ್ಕ್ವೈರಿ ಮಾಡಾಕ್ತಾರೆ. 3 ತಿಂಗಳಾಯ್ತು. ಅದು 1 ವಾರದಾಗ ಮಾಡ್ಬೇಕಂತದ, ಮಾಡಿಲ್ಲ. ಈ ಸದಸ್ಯ ಆಗಿ ಗುತ್ತೇದಾರ ಲೈಸೆನ್ಸ್ ಅದ ಸರ್. ಉದ್ಯೋಗ ಖಾತ್ರಿ ಗುತ್ತೇದಾರ ಲೈಸೆನ್ಸ್ ಅದ. ಅದು ಫೈಲಿಂಗ್ ಮಾಡ್ರಿ ಸರ್ 2021ರವರೆಗೆ. ಮತ್ತು ಒಬ್ಬ ಗುತ್ತೇದಾರಾಗಿ ಹೆಂಗೆ ಸದಸ್ಯ ಆಯ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅದು ಅದ ಸರ್. ಮತ್ತು ಈ ಸದಸ್ಯರು ಏನು ಮಾಡ್ರಿ, ಭಾಳಷ್ಟು ಡುಪ್ಲಿಕೇಟ್ ಇದು ಕೊಟ್ಟರು ಸರ್. ರಶೀದ್ ಇದು ಮೊಟೇಷನ್ ಮಾಡೋದು, ಖಾತಾ ಕೊಡೋದು, ಬಹಳಷ್ಟು ಇದು ಕೊಟ್ಟರು ಸರ್. ಅದ್ರಾಗ ಭಾಳ ಕಮ್ಸೆ ಕಮ್ 4-5 ಕೋಟಿ ದುಡ್ಡು ಇದು ಅದ ಸರ್. ಕಮ್ಸೆ ಕಮ್ 10,000 ಹೆಚ್ಚು ಖಾತಾಗಳು ಕೊಟ್ಟರು ಸರ್. 911, 11B ಖಾತಾಗಳು ಕೊಟ್ಟಾರ. ಅದ್ರಾಗ ತನಿಖೆ ಮಾಡಿದ್ರು ಸರ್. ಭಾಳಷ್ಟು ದುಡ್ಡು ಪಂಚಾಯತ್ ಕಲೆಕ್ಟ್ ಆಯ್ತು ಸರ್, ರೆವೆನ್ಯೂ ಕಲೆಕ್ಟ್ ಆಯ್ತು. ಮತ್ತು ಒಂದು ಕಂಟೆಪ್ಪ ಅಂತದ ಅವ್ರದ್ದು ಒಂದು ಅದ ಸರ್, ಕಂಟೆಪ್ಪ ಅವ್ರದ್ದು ನೋದ್ಗಿರಿ ಅಂತದ. ಅವ್ರದ್ದೊಂದು ಲೇಔಟ್ದ 2 ಎಕರೆ ಚಿಲ್ಲರ್ ಅದ ಸರ್. ಅದು CSIT ಗಾರ್ಡನ್ಗೆ ಖಾತಾ ಕೊಟ್ಟಾರ ಸರ್. ಒಬ್ಬ ಸಾರ್ವಜನಿಕ ವ್ಯಕ್ತಿ ಹೆಂಗೆ ಬಯೋಮೆಟ್ರಿಕ್ ಥಂಬ್ ತಗೊಳ್ರ 3 ವರ್ಷ, ಅದು 1 ಇಲ್ಲ 2 ಇಲ್ಲ ಸರ್, 3 ವರ್ಷ ತನಕ ಬಯೋಮೆಟ್ರಿಕ್ ಥಂಬ್ ಅವ್ರಿಗೆ ಗೊತ್ತಾಗಿ ಅವ್ರ ಬಳಿ ಉಳಿದು ಸರ್. ಅವ್ರು ಕಮ್ಸೆ ಕಮ್ ಈಗ ಅಂದ್ರೆ 100 ಕೋಟಿ, ಈಗ ಅಲ್ಲಿ ಕಮ್ಸೆ ಕಮ್ 4-5 ಕೋಟಿ ದುಡ್ಡು ಕಮಾಶನ್ ಸರ್. ಅವ್ರು ಸಾರ್ವಜನಿಕ ವ್ಯಕ್ತಿ ಏನು ಇಲ್ಲದ ವ್ಯಕ್ತಿ ಗೊತ್ತಾ, ರಿಂಗ್ ರೋಡಿಗೆ ಹತ್ತು ಮನಿ ಮಾಡ್ಕೊಂಡ್ರ, ಎಲ್ಲ ಮಾಡ್ಕೊಂಡ್ರ. ಅದು ಇನ್ಕ್ವೈರಿ ಮಾಡ್ರಿ ಸರ್, ಭಾಳ ದೊಡ್ಡ ಸ್ಕ್ಯಾಂಡಲ್ ಅದ ಸರ್. ಒಬ್ಬ ಸಾರ್ವಜನಿಕ ವ್ಯಕ್ತಿ ಯಾವ ಥರ ಇದು ಕಣ್ಣು ಮುಚ್ಚಾಲೆ ಆಟ ಆಗಿ ಸಮಾಜಕ್ಕೆ ಒಂದು ಗೊತ್ತಾಗಿಲ್ದಂಗೆ ಹಿಂಗೆ ಬಯೋಮೆಟ್ರಿಕ್ ಥಂಬ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗಿಲ್ಲ. ಹೀಗಾಗಿ ಅವರು ತನಿಖೆ ಭಾಳ ಇದು ಅದ ಸರ್. ಇದು ಒಂದು ವೇಳೆ ಇದು ತನಿಖೆ ಲೋಕಾಯುಕ್ತ ಆಗ್ಲೈತಂದ್ರೆ ನಾವು ಕೋರ್ಟಿಗೆ ಹೋಗಿದ್ದೆ ಸರ್. ಕೋರ್ಟಿಗೆ ಆ ಟೈಮಿನಾಗ ತೆಗೆದಿನ ಖಾತಾಗಳವ ಸರ್. ಆ ಖಾತಾಗಳು ನಾನು ವಿಧಿ ವಿಜ್ಞಾನ ಪ್ರಯೋಗಲೇ ಕೊಟ್ಟೆ ಅಂದ್ರೆ ಅದ್ರ ಭಾಳ ಯಾರ್ಯಾರವ ಯಾರೆಲ್ಲ ದೊಡ್ಡ ಸ್ಕ್ಯಾಂಡಲ್ ಅದ ಸರ್ ಇದು.
ಒಬ್ಬ ಸದಸ್ಯಾಗಿ ಗುತ್ತೇದಾರ ಲೈಸೆನ್ಸ್ ಅದ, ಗುತ್ತೇದಾರ ಲೈಸೆನ್ಸ್ ಯಾವ ಥರ ಮಾಡ್ಕೊಂಡು ಸದಸ್ಯಗೆ ಅವ್ರಿಗೆ ಸದಸ್ಯಗೆ ಆಕ್ಸೆಪ್ಟ್ ಹೆಂಗಾಯ್ತು ಅದೆಲ್ಲ ಫೈಲಿಂಗ್ ಅವ ಸರ್. ಒಂದೇ ಶೌಚಾಲಯಕ್ಕೆ ಇಬ್ಬರು ಗಂಟೆ ಹೆಂಡತಿ ತಗೊಂಡ್ರು ಸರ್. ಒಂದು BPL ಕಾರ್ಡ್ ಅದ ಸರ್. ಹಿಂಗೆ ಬಹಳಷ್ಟು ಅವ್ಯವಹಾರಗಳು. ಅದಕ್ಕೆ ಯಾವ ತನಿಖೆ ಮಾಡ್ತಾ ಇಲ್ಲ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನು ಅವ್ರ ಹತ್ರ ದುಡ್ಡು ತಗೊಂಡು ಅದು ಕೋಟಿ ಗಂಟೆ ದುಡ್ಡು ಅವ್ಯವಹಾರ ಮಾಡ್ರಿ ಸರ್. ಅದು ಸುಮ್ಮನೆ ಅವ್ರಿಗೆ ಏನು ದುಡ್ಡು ಕೊಡ್ತಾರೇನೋ ಅವರು MP ತನಿಖೆ ಮಾಡ್ರೆ ಕಮ್ಸೆ ಕಮ್ ನಾ 1 ವರ್ಷ ಆಯ್ತು ಓಡಾಡ್ತೀನಿ. ಅದ್ರ ಬಗ್ಗೆ ತನಿಖೆ ಆಯ್ತಲ್ಲ, ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಈ ತನಿಖೆ ಮಾಡಿ ನನ್ನ ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಗೆ ಕೇಳ್ತೀವಿ ಸರ್. ತಮ್ಮ ಹೆಸರು ವರದಯ್ಯ ಸ್ವಾಮಿ ಗಾರ್ಗಿ ಸರ್.